ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ಶ್ವೇತಾ ಆಚಾರ್ಯ. ಇದು 1 PM ಎಕ್ಸ್ಕ್ಲೂಸಿವ್. ಇವತ್ತಿನ 1 PM ನಲ್ಲಿ ಮೊದಲ ಎಕ್ಸ್ಕ್ಲೂಸಿವ್ ಆದಂತಹ ಸ್ಟೋರಿ ಅಂತ ಅಂದ್ರೆ ಅದು ರಾಜ್ಯ ರಾಜಕೀಯದ ಸುದ್ದಿ. ಅದರಲ್ಲೂ ಕೂಡ ಆಡಳಿತಾರೂಢ ಕಾಂಗ್ರೆಸ್ನಲ್ಲಿ ಶುರುವಾಗಿರುವಂತಹ ದಂಗಲ್. 3 DCM ಆಯ್ತು, ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಆಯ್ತು, ಈಗ ಸಿಎಂ ಸ್ಥಾನದ ಮೇಲೆ ಬಂದು ನಿಂತಿದೆ. ನಿನ್ನೆ 1 ಗಂಟೆಯಲ್ಲಿ ಇಷ್ಟೇ ಹೊತ್ತಿಗೆ ಕೆಂಪೇಗೌಡ ಜಯಂತಿ ಕಾರ್ಯಕ್ರಮದಲ್ಲಿ ಚಂದ್ರಶೇಖರ್ ಸ್ವಾಮೀಜಿ ಹೇಳಿಕೆ ಕೊಡ್ತಾರೆ, ಡಿಕೆಶಿ ನೆಕ್ಸ್ಟ್ ಸಿಎಂ ಆಗಬೇಕು, ಸಿದ್ದರಾಮಯ್ಯನವರು ಅದಕ್ಕೆ ಅನುವು ಮಾಡಿಕೊಡ್ಬೇಕು ಅಂತ. ನಿನ್ನೆ 1 ಗಂಟೆಯಿಂದ ಇವತ್ತು 1 ಗಂಟೆ ತನಕ ಆ ಹೇಳಿಕೆ ಯಾವೆಲ್ಲ ತಿರುವುಗಳನ್ನ ಪಡ್ಕೊಳ್ತು, ಈಗ ಎಲ್ಲಿಗೆ ಬಂದು ನಿಂತಿದೆ, ಆ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತೀನಿ. ಅದರ ಜೊತೆಗೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆದಂತಹ ಹಗರಣ ಏನಿದೆ, ಈ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ. ಒಂದು ಕಡೆ ಸಿಐಡಿ ತನಿಖೆ, ಮತ್ತೊಂದು ಕಡೆ ಸಿಬಿಐ ತನಿಖೆ, ಇನ್ನೊಂದು ಕಡೆ ಇಡಿ ಕೂಡ ತನ್ನದೇ ಆಯಾಮದಲ್ಲಿ ತನಿಖೆ ನಡೆಸ್ತಾ ಇದೆ. ಈ ಕುರಿತಾದ ಎಕ್ಸ್ಕ್ಲೂಸಿವ್ ಆದಂತಹ ಅಪ್ಡೇಟ್ಸ್ ಅನ್ನ ಇವತ್ತಿನ 1 PM ನಲ್ಲಿ ನೋಡೋಣ. ಮೊದಲನೇದಾಗಿ ರಾಜ್ಯ ರಾಜಕೀಯದ, ಅದರಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರದ ಒಳಗಡೆ ನಡೀತಾ ಇರುವಂತಹ ದಂಗಲ್ ಸುದ್ದಿಯನ್ನ ನೋಡೋದಾದ್ರೆ, ನಿನ್ನೆ 1 ಗಂಟೆಗೆ ಚಂದ್ರಶೇಖರ ಸ್ವಾಮೀಜಿ ಹೇಳಿಕೆ ಕೊಡ್ತಾರೆ, ಡಿಕೆ ಶಿವಕುಮಾರ್ ನೆಕ್ಸ್ಟ್ ಸಿಎಂ ಆಗಬೇಕು ಅಂತ. ಒಕ್ಕಲಿಗ ಸ್ವಾಮೀಜಿಯ ಹೇಳಿಕೆಯ ನಂತರ ಈಗ ಲಿಂಗಾಯತ ಸ್ವಾಮೀಜಿ ಹೇಳಿಕೆ ಕೊಟ್ಟಿದ್ದಾರೆ. ನಿನ್ನೆ 1 ಗಂಟೆಯಿಂದ ಇವತ್ತು 1 ಗಂಟೆ ತನಕ ಚಂದ್ರಶೇಖರ ಸ್ವಾಮೀಜಿ ಕೊಟ್ಟಂತಹ ಹೇಳಿಕೆ ಬಗ್ಗೆ ಬಹಳ ಜೋರಾದಂತಹ ಚರ್ಚೆ ರಾಜಕೀಯ ಆಂಗಲ್ ನಲ್ಲಿ ಆಯಿತು. ಈಗ ಸಿಎಂ ಬದಲಾವಣೆ ಚರ್ಚೆ ಬಹಳ ಜೋರಾಗಿ ನಡೀತಾ ಇದೆ. ಹೈಕಮಾಂಡ್ಗೆ ಬಿಟ್ಟದ್ದು, ಹೈಕಮಾಂಡ್ ಏನ್ ನಿರ್ಧಾರ ತಗೊಳುತ್ತೋ ಅದನ್ನ ನಾವು ಶಿರಸ ಪಾಲಿಸ್ತೀವಿ ಅಂತ ನಾಯಕರು ಎಷ್ಟೇ ಹೇಳಿದ್ರು ಕೂಡ ಒಳಗೊಳಗೆ ಆ ಚರ್ಚೆಯ ಪರಿಣಾಮ, ಅಡ್ಡ ಪರಿಣಾಮ, ನೇರ ಪರಿಣಾಮ ಇವೆಲ್ಲದರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಈಗ ಲಿಂಗಾಯತ ಸ್ವಾಮೀಜಿ ಏನ್ ಹೇಳಿರೋದು ಅಂದ್ರೆ, ಸಿಎಂ ಡಿಸಿಎಂ ಬದಲಾವಣೆ ಆದ್ರೆ ಲಿಂಗಾಯತರನ್ನ ಕಡೆಗಣಿಸೋ ಹಾಗಿಲ್ಲ. ಈ ಬಾರಿ ವಿಧಾನಸಭೆ ಆಗಿರ್ಬೋದು, ಲೋಕಸಭೆ ಆಗಿರ್ಬೋದು, ಎರಡೂ ಎಲೆಕ್ಷನ್ ನ ಸಂದರ್ಭದಲ್ಲೂ ಕೂಡ ಲಿಂಗಾಯತರು ಕಾಂಗ್ರೆಸ್ ಕೈ ಹಿಡಿದಿದ್ದಾರೆ. ಸಿಎಂ ಡಿಸಿಎಂ ಬದಲಾವಣೆ ಆದ್ರೆ ಲಿಂಗಾಯತರಿಗೆ ಆದ್ಯತೆ ಕೊಡಬೇಕು ಅಂತ ಲಿಂಗಾಯತ ಸ್ವಾಮೀಜಿ ಹೇಳಿರೋದು ಇದು ಮತ್ತೊಮ್ಮೆ ಬಹಳ ದೊಡ್ಡ ಚರ್ಚೆಗೆ ಕಾರಣವಾಗ್ತಾ ಇದೆ. ಯಾಕಂದ್ರೆ ಬೇರೆ ಬೇರೆ ಸಮುದಾಯದ ನಾಯಕರನ್ನು ಕೂಡ ಈ ಹೇಳಿಕೆ ಎಚ್ಚರಿಸ್ತಾ ಇದೆ, ಈಗಾಗಲೇ ಎಚ್ಚರಿಸಿದೆ. ಸಮುದಾಯವಾರು ಡಿಸಿಎಂ ಹುದ್ದೆ ಕೊಡಬೇಕು ಅನ್ನೋ ಜಟಾಪಟಿಯ ನಡುವಲ್ಲೇ ಈಗ ಒಂದ್ ವೇಳೆ ಸಿಎಂ ಬದಲಾವಣೆ ಮಾಡ್ತೀರಿ ಅಂದ್ರೆ ಅದಕ್ಕಿರುವಂತ ಏಕೈಕ ಆಪ್ಷನ್ ಕೇವಲ ಡಿಕೆ ಶಿವಕುಮಾರ್ ಆಗಿರಬಾರದು. ಬೇರೆ ಸಮುದಾಯದವರನ್ನು, ಅದರಲ್ಲೂ ಕೂಡ ರಾಜ್ಯದ ರಾಜಕೀಯದ ಬಗ್ಗೆ ಮಾತಾಡೋದಾದ್ರೆ ಪ್ರಬಲವಾದಂತ ಸಮುದಾಯ ಅಂದ್ರೆ ಅದು ಲಿಂಗಾಯತ ಸಮುದಾಯ. ಲಿಂಗಾಯತ ಸಮುದಾಯ ಅಂದ್ರೆ ಬಿಜೆಪಿ ಕಡೆ ಮಾತ್ರ ಅನ್ನೋ ಮಾತಿತ್ತು. ಆದ್ರೆ ಈ ಬಾರಿ ವಿಧಾನಸಭೆ ಆಗಿರ್ಬೋದು, ಲೋಕಸಭೆ ಆಗಿರ್ಬೋದು, ಎರಡೂ ಚುನಾವಣೆಯಲ್ಲೂ ಇಡೀ ಲಿಂಗಾಯತ ಸಮುದಾಯ ಬಿಜೆಪಿಗಿಂತ ಕಾಂಗ್ರೆಸ್ ಕೈ ಹಿಡಿದಿದೆ. ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲುವಿಗೆ ಸಹಕಾರಿಯಾಗಿರುವಂತಹ ಲಿಂಗಾಯತ ಸಮುದಾಯವನ್ನ ಯಾವುದೇ ಕಾರಣಕ್ಕೂ ಕಡೆಗಣಿಸೋ ಹಾಗಿಲ್ಲ ಅಂತ ಈಗ ಲಿಂಗಾಯತ ಸ್ವಾಮೀಜಿ ಹೇಳಿಕೆ ಕೊಟ್ಟಿರೋದು ಏನೇನಾಗತ್ತೆ ಹಾಗಾದ್ರೆ ಮುಂದೆ? ಬೇರೆ ಸಮುದಾಯದ ನಾಯಕರನ್ನು ಕೂಡ ಅಲರ್ಟ್ ಮಾಡಿದೆ ಈ ಹೇಳಿಕೆ. ಇದು ಯಾವೆಲ್ಲ ಬೆಳವಣಿಗೆಗೆ ಕಾರಣವಾಗತ್ತೆ ಹಾಗಾದ್ರೆ? ಬಹಳ ದೊಡ್ಡ ಜಟಾಪಟಿ ಆಯ್ತು. ಹಾಗೆ ನೋಡಿದ್ರೆ ನಿನ್ನೆ ಚಂದ್ರಶೇಖರ್ ಸ್ವಾಮೀಜಿ ಕಾರ್ಯಕ್ರಮದ ವೇದಿಕೆಯಲ್ಲಿ ಈ ಹೇಳಿಕೆ ಕೊಡ್ತಾ ಇದ್ದಂತೆ, ಮುಂದೆ ಡಿಕೆಶಿ ಅವರೇ ಸಿಎಂ ಆಗ್ಬೇಕು, ಅದಕ್ಕೆ ಅನುವು ಮಾಡಿಕೊಡ್ಬೇಕು ಸಿದ್ದರಾಮಯ್ಯನವರು ಅನ್ನೋ ಹೇಳಿಕೆ ಬರ್ತಾ ಇದ್ದಂತೆ ಸಹಜವಾಗಿ ಮೇಲ್ನೋಟಕ್ಕೆ ಎಲ್ರಿಗೂ ಅನ್ಸಿದ್ದು ಡಿಕೆಶಿ ಸಿಎಂ ಆಗ್ಲಿ ಅನ್ನೋ ಒತ್ತಾಯ ಮಾಡಿದ್ರು ಅಂತ. ಅವ್ರ ಇಂಟೆನ್ಷನ್ ಅದೇ ಆಗಿರ್ಬೋದು. ಆದ್ರೆ ಈಗ ಇದು ಬೇರೆ ಬೇರೆ ಆಂಗಲ್ ಅನ್ನ ಪಡ್ಕೊಳ್ತಾ ಇದೆ. ಯಾವ ರೀತಿ? ಎಲ್ಲ ಸಮುದಾಯದವರು ಮುಗಿ ಬೀಳ್ತಾ ಇದ್ದಾರೆ, ನಾವೇನ್ ಕಮ್ಮಿ ಇಲ್ಲ, ನಮ್ಮ ಸಮುದಾಯದಲ್ಲೂ ನಾಯಕರಿದ್ದಾರೆ ಅಂತ ಆಯಾ ಸಮುದಾಯದ ಸ್ವಾಮೀಜಿಗಳು ಮುಂದೆ ಬಂದು ಹೇಳೋದಕ್ಕೆ ಶುರು ಮಾಡ್ತಾರೆ. ನಾಯಕರು ಕೂಡ ಅಲರ್ಟ್ ಆಗಿದ್ದಾರೆ, ಯಾಕೆ ನಾವು ಪ್ರಯತ್ನ ಪಡಬಾರದು, ನಮ್ಮ ಸಮುದಾಯ ಕಾಂಗ್ರೆಸ್ ಪರವಾಗಿ ನಿಂತಿದೆ, ನಮಗೂ ಸ್ಥಾನಮಾನ ಸಿಗಲಿ ಈ ವಿಚಾರದಲ್ಲಿ ಅಂತ. ಹಾಗಾಗಿ ಲಿಂಗಾಯತ ಸಿಎಂಗಾಗಿ ಈಗ ಸ್ವಾಮೀಜಿ ಈ ಒಂದು ಬೇಡಿಕೆಯನ್ನ ಇಟ್ಟಿದ್ದು ಇದು ಸಿಎಂ ಬದಲಾವಣೆ ವಿಚಾರವಾಗಿ ಬಹಳ ದೊಡ್ಡ ದಂಗಲ್ಗೆ ಕಾರಣ ಆಗುತ್ತೆ. ಅಷ್ಟಕ್ಕೂ ಸ್ವಾಮೀಜಿ ಕೊಟ್ಟಂತಹ ಸ್ಟೇಟ್ಮೆಂಟ್ ಏನು ವೆರಿ ಇಂಪಾರ್ಟೆಂಟ್, ಬನ್ನಿ ಅದನ್ನು ನೋಡೋಣ. ನಾವು ಹೈಕಮಾಂಡ್ಗೆ, ಪಕ್ಷಗಳಿಗೆ ಹೇಳಬೇಕಾಗಿರುವಂಥದ್ದು ಇಷ್ಟೇ, ಹಿಂದಿನ ಚುನಾವಣೆಯಲ್ಲಿ ವೀರಶೈವ ಲಿಂಗಾಯತ ಪ್ರಜೆಗಳು ಪಕ್ಷದ ಮೇಲೆ ವಿಶ್ವಾಸವನ್ನಿರಿಸಿ ಸಾಕಷ್ಟು ಅನುಕೂಲಕರವಾಗಿರುವಂಥ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಈಗೇನು
ಮುಖ್ಯಮಂತ್ರಿಯ ಪರಿವರ್ತನೆ ಮತ್ತು DCM ಹುದ್ದೆಗಳನ್ನು ಹೆಚ್ಚುವರಿ ಮಾಡಬೇಕು ಅನ್ನುವಂಥ ಚರ್ಚೆ ನಡೀತಾ ಇದೆ. ಒಂದು ವೇಳೆ ಮಾಡಿದರೆ ವೀರಶೈವ ಲಿಂಗಾಯತ ಸಚಿವರಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು ಅಂಥೇಳಿ ಸಂದರ್ಭದಲ್ಲಿ ನಾವು ಹೈಕಮಾಂಡ್ಗೆ ಮತ್ತು ಪಕ್ಷಕ್ಕೆ ಆಗ್ರಹಿಸ್ತಾ ಇದ್ದೇವೆ. ವಿಶೇಷವಾಗಿ ಈಶ್ವರ್ ಖಂಡ್ರೆ ಅವರಿದ್ದಾರೆ, MB ಪಾಟೀಲ್ರಿದ್ದಾರೆ, ಶಾಮನೂರ್ ಅವರಿದ್ದಾರೆ. ಇಂತಹ ಅನುಭವಿ ಸಚಿವರಿಗೆ ಹೆಚ್ಚಿನ ಸ್ಥಾನಮಾನವನ್ನು ಕೊಟ್ಟರೆ, ಅವಕಾಶವನ್ನು ಕೊಟ್ಟರೆ ವೀರಶೈವರಿಗೆ ಒಂದು ನ್ಯಾಯವನ್ನು ಒದಗಿಸಿಕೊಟ್ಟಂತಾಗುತ್ತೆ ಅನ್ನುವಂಥದ್ದು ನಮ್ಮ ಭಾವನೆ. ನಾವು ಇದು ಸ್ವಾಮೀಜಿಗಳ ಮಾತು. MB ಪಾಟೀಲ್ ಇದ್ದಾರೆ, ಈಶ್ವರ್ ಖಂಡ್ರೆ ಅವರಿದ್ದಾರೆ, ಶಾಮನೂರ್ ಇದ್ದಾರೆ, ಹಿರಿಯ ನಾಯಕರಿದ್ದಾರೆ, ಅವರಿಗೂ ಅವಕಾಶ ಕೊಡಬೇಕು ಅಂತ. DCM ಹೆಚ್ಚುವರಿ DCM ಸ್ಥಾನ ಅಂತ ಬಂದಾಗ ಈ 3 ಹೆಸರುಗಳು ಕೂಡ ಕೇಳಿ ಬಂದಿತ್ತು. ಈಗ ನೆನೆ ಚಂದ್ರಶೇಖರ್ ಸ್ವಾಮೀಜಿ ಕೊಟ್ಟಂತ ಹೇಳಿಕೆಯ ನಂತರದ ಬೆಳವಣಿಗೆಯಲ್ಲಿ DCM ಸ್ಥಾನದಿಂದ CM ರೇಸ್ನಲ್ಲಿ ಈ 3 ಹೆಸರು ಈಗ ಕೇಳಿ ಬರ್ತಾ ಇದೆ. ಈ ಚರ್ಚೆ ಯಾವ ರೀತಿಯಾದಂತಹ ಮಜಲುಗಳನ್ನ ಪಡೆಯುತ್ತೆ ಹಾಗಾದ್ರೆ? ಯಾಕಂದ್ರೆ ಲಿಂಗಾಯತ ಸಮುದಾಯ ಬಹಳ ಸ್ಟ್ರಾಂಗ್ ಆಗಿ ಕಾಂಗ್ರೆಸ್ಗೆ ವೋಟ್ ಹಾಕಿದೆ ಈ ಬಾರಿ, ಕಡೆಗಣಿಸೋ ಹಾಗಿಲ್ಲ ಈ ಸಮುದಾಯವನ್ನ ಅಂತ ಈಗ ಒಬ್ಬ ಸ್ವಾಮೀಜಿ ಮಾತ್ರ ಹೇಳಿಕೆ ಕೊಟ್ಟಿದ್ದಾರೆ ಬಾಯ್ಬಿಟ್ಟು. ನೆಕ್ಸ್ಟ್ ಇನ್ನೊಂದಷ್ಟು ಸ್ವಾಮೀಜಿ ಇದಕ್ಕೆ ದನಿಗೂಡಿಸಬಹುದು. ಮೊನ್ನೆಷ್ಟೇ ಸೋಮಣ್ಣ ಅವರು ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿ ಹೇಳ್ತಾರೆ, ಎಲ್ಲೆಲ್ಲಿ ಲಿಂಗಾಯತ ಸಮುದಾಯದ ಪ್ರಾಬಲ್ಯ ಇದೆಯೋ ಅಲ್ಲೂ ಕೂಡ ಬಿಜೆಪಿಗೆ ವೋಟ್ ಸಿಕ್ಕಿಲ್ಲ ಅಂತ ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ವಿಜಯೇಂದ್ರ ಕಡೆ ಒಟ್ಟು ಮಾಡಿ ತೋರಿಸಿದ್ರು. ಅಷ್ಟರ ಮಟ್ಟಿಗೆ ಲಿಂಗಾಯತ ಸಮುದಾಯ ಈ ಬಾರಿ ಕಾಂಗ್ರೆಸ್ ಕಡೆ ವಾಲಿತ್ತು. ಒಕ್ಕಲಿಗ ಸಮುದಾಯ, ಅಹಿಂದ ಸಮುದಾಯದ ಮತಗಳ ಮೇಲೆ ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿತ್ತು ಕಾಂಗ್ರೆಸ್, ಆ ವೋಟ್ ಈ ಬಾರಿ ಕಾಂಗ್ರೆಸ್ನಿಂದ ಕೈತಪ್ಪಿ ಬಿಜೆಪಿಗೆ ಅಲ್ಪ ಸ್ವಲ್ಪ ಸಿಕ್ಕಿರಬಹುದು. ಆದ್ರೆ ಪ್ರಬಲ ಸಮುದಾಯ ಲಿಂಗಾಯತ ವೋಟ್ಗಳೇ ಕೈ ತಪ್ಪಿರೋದು ಬಿಜೆಪಿ ಬಹಳ ದೊಡ್ಡ ಆಘಾತ ಕೊಟ್ಟಿತ್ತು. ಈಗ ಕಾಂಗ್ರೆಸ್ನಲ್ಲಿರುವಂತ ನಾಯಕರು ಕೂಡ ಹೇಳ್ತಿರೋದು, ನಮ್ಮ ಸಮುದಾಯ ನಿಮಗೆ ಸಾಥ್ ಕೊಟ್ಟಿದೆ ಪಕ್ಷ ಅಧಿಕಾರಕ್ಕೆ ಬರೋದಕ್ಕೆ, ಬಿಡೋ ಹಾಗಿಲ್ಲ ಅಂತ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ಆನಂದ್ ಬೈದಮನೆ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಆನಂದ್, ನಿನ್ನೆ ಮೊನ್ನೆ ಎಲ್ಲ DCM ಸ್ಥಾನ, KPCC ಅಧ್ಯಕ್ಷ ಸ್ಥಾನ, ಅದರ ಬಗ್ಗೆ ದಂಗಲ್ ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ಮಾತಾಡಿದ್ವಿ. ನಿನ್ನೆ ಇದೇ ಹೊತ್ತಿಗೆ ಚಂದ್ರಶೇಖರ್ ಸ್ವಾಮೀಜಿ ಕೊಟ್ಟಂತ ಸ್ಟೇಟ್ಮೆಂಟ್ ಬಗ್ಗೆ ಬಹಳ ಅಚ್ಚರಿಯಿಂದ ಮಾತಾಡಿದ್ವಿ. ಇವತ್ತು ಅದರ ಮುಂದುವರೆದ ಭಾಗ, ಈಗ ಲಿಂಗಾಯತ ಸಮುದಾಯದಿಂದ CM ಪಟ್ಟ ಸಿಗಬೇಕು ಅನ್ನುವಂತ ಕೂಗು ಕೇಳಿ ಬರ್ತಾ ಇದೆ. ಇದು ಬಹಳ ದೊಡ್ಡ ಚರ್ಚೆ ಕಾರಣವಾಗುತ್ತೆ ಹಾಗಾದ್ರೆ ಈಗ. ಎಸ್, ಖಂಡಿತವಾಗಲೂ ಕೂಡ ಲೋಕಸಭಾ ಚುನಾವಣೆಯ ಬಳಿಕ ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಮೂಡಿಸ್ತಕ್ಕಂಥ ಬೆಳವಣಿಗೆಗಳು ಆಗ್ತಾ ಇದ್ದಾವೆ. ಅದರಲ್ಲೂ ಮುಖ್ಯವಾಗಿ ನಿನ್ನೆ ಮುಖ್ಯಮಂತ್ರಿಯ ಬದಲಾವಣೆಗೆ ಸಂಬಂಧಪಟ್ಟ ಹಾಗೆ ಚಂದ್ರಶೇಖರ್ ಸ್ವಾಮೀಜಿ ಕೊಟ್ಟಿರತಕ್ಕಂಥ ಹೇಳಿಕೆ ರಾಜಕೀಯವಾಗಿರ್ತಕ್ಕಂಥ ಅಲ್ಲೋಲ ಕಲ್ಲೋಲ ಕಾರಣವಾಗಿದೆ. ಪಕ್ಷದ ಒಳಗಡೆ ಪಕ್ಷದ ಪಡಸಾಲೆಯಲ್ಲಿ ನಡೀತಿರ್ತಕ್ಕಂಥ ಚರ್ಚೆಗೆ ಒಂದು ಪುಷ್ಟಿ ನೀಡತಕ್ಕಂಥ, ಅದನ್ನು ಕಂಟಿನ್ಯೂ ಮಾಡ್ತಕ್ಕಂಥ ರೀತಿಯಲ್ಲಿ ಚಂದ್ರಶೇಖರ್ ಅವರ ಹೇಳಿಕೆ ಗಂಭೀರ ಸ್ವರೂಪದ ಒಂದು ಪರಿಣಾಮಗಳನ್ನು ಉಂಟು ಮಾಡ್ತಾ ಇದೆ. ಹಾಗಾಗಿ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಮಾಡಬೇಕು ಅಂತಕ್ಕಂಥ ಬಹಳದ ಹಿಂದಿನ ಏನು ಚರ್ಚೆ ಇತ್ತು, ಚರ್ಚೆಗೆ ಪೂರಕವಾಗಿರ್ತಕ್ಕಂಥ ಚಂದ್ರಶೇಖರ ಸ್ವಾಮೀಜಿಗಳ ಹೇಳಿಕೆ ಇದು ಎಲ್ಲೋ ಒಂದು ಕಡೆ ರಾಜಕೀಯ ಪಡಸಾಲೆಯಲ್ಲಿ ಮತ್ತು ವಿವಿಧ ಪಕ್ಷಗಳ ನಾಯಕರ ಮಧ್ಯದಲ್ಲಿ ದೊಡ್ಡ ಮಟ್ಟದ ಚರ್ಚೆಗೆ ಕಾರಣವಾಗಿರ್ತಕ್ಕಂಥದ್ದು. ಚಂದ್ರಶೇಖರ್ ಸ್ವಾಮೀಜಿಗಳು DK ಶಿವಕುಮಾರ್ ಅವರ ಮುಖ್ಯಮಂತ್ರಿ ಮಾಡಬೇಕು ಅಂತ ಕೊಟ್ಟಿರುವಂಥ ಹೇಳಿಕೆ ಬೆನ್ನಲ್ಲೇ ಈಗ ಪ್ರಮುಖ ಸಮುದಾಯಗಳ ಸ್ವಾಮೀಜಿಗಳು ಕೂಡ ಎಂಟ್ರಿ ಆಗಿರ್ತಕ್ಕಂಥದ್ದು ಭಾಳ ವಿಶೇಷ ಅಂತ ಅನ್ನಿಸ್ತದೆ. ಯಾಕೆಂತಂದರೆ ಇರ್ತಕ್ಕಂಥ ಅವಕಾಶವನ್ನು ಬಳಕೆ ಮಾಡಿಕೊಂಡು ತಮ್ಮ ಸಮುದಾಯಕ್ಕೆ ಸೇರಿರ್ತಕ್ಕಂಥ ನಾಯಕರಿಗೆ ಅವಕಾಶ ಆಗಲಿ ಅಂಥೇಳಿ ಒಂದು ಅಜೆಂಡಾ ಸೆಟ್ ಮಾಡುವಂಥ ಪ್ರಯತ್ನವನ್ನು ಸ್ವಾಮೀಜಿಗಳು ಮಾಡ್ತಾ ಇದ್ದಾರೆ. ನಿನ್ನೆ ಚಂದ್ರಶೇಖರ್ ಸ್ವಾಮೀಜಿಗಳು ಒಕ್ಕಲಿಗ ಸಮುದಾಯಕ್ಕೆ ಸೇರಿರ್ತಕ್ಕಂಥ DK ಶಿವಕುಮಾರ್ಗೆ ಅವಕಾಶ ಮಾಡಿಕೊಡ್ಬೇಕಂತೇಳಿ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲೇ ನೇರವಾಗಿ ಹೇಳುವಂಥ ಪ್ರಯತ್ನ ಮಾಡಿದರು. ಅದಕ್ಕೆ ಮುಖ್ಯಮಂತ್ರಿಗಳ ಬಣದಲ್ಲಿ ಗುರುಸ್ಕೊಂಡಿರ್ತಕ್ಕಂಥ ಸಚಿವರು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು. ಇದು ಒಂದು ಭಾಗ. ಆದರೆ ಈಗ ಪ್ರಮುಖ ಲಿಂಗಾಯತ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಸ್ವಾಮೀಜಿಗಳು ಕೂಡ ಎಂಟ್ರಿ ಆಗಿದ್ದು, ಲಿಂಗಾಯತ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಪ್ರಮುಖರಿಗೆ ಅವಕಾಶ ಆಗಬೇಕು, ಮುಖ್ಯಮಂತ್ರಿಗಳ ಬದಲಾವಣೆ ಮಾಡಿದ್ದೆ ಆದರೆ ಲಿಂಗಾಯತರಿಗೆ ಅವಕಾಶ ಆಗಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಇದು ಸಹಜವಾಗಿ ಚರ್ಚೆ ಕಾರಣವಾಗುತ್ತೆ. ಮತ್ತು ಲಿಂಗಾಯತ ಸಮುದಾಯದಲ್ಲೂ ಕೂಡ ಈಶ್ವರ್ ಖಂಡ್ರೆ, MB ಪಾಟೀಲ್ ಸೇರಿದಾಗೆ, ಶಾಮನೂರು ಶಿವಶಂಕರ್ ಸೇರಿದಾಗೆ ಪ್ರಮುಖರೆಲ್ಲರೂ ಕೂಡ ಇದ್ದಾರೆ. ಇವರನ್ನು ಕೂಡ ಪರಿಗಣಿಸಬೇಕು ಅಂತಕ್ಕಂಥ ಹಕ್ಕೊತ್ತಾಯವನ್ನು ಕೂಡ ಸ್ವಾಮೀಜಿಗಳು ಮಂಡಿಸ್ತಾ ಇದ್ದಾರೆ. ಇದು ಎಲ್ಲ ಒಂದು ಕಡೆ ರಾಜಕೀಯವಾಗಿರ್ತಕ್ಕಂಥ ಒಂದು ವಾಕ್ಸಮರಕ್ಕೂ ಕೂಡ ಕಾರಣ ಆಗಬಹುದು ಅನ್ನುವಂಥ ಚರ್ಚೆಗಳಿದೆ. ಮತ್ತು ಲಿಂಗಾಯತ ಸ್ವಾಮೀಜಿಗಳು ಈಗ ಕೊಟ್ಟಿರ್ತಕ್ಕಂಥ ಹೇಳಿಕೆಯ ಹಿನ್ನೆಲೆಯಲ್ಲಿ ನಿನ್ನೆ ಚಂದ್ರಶೇಖರ್ ಸ್ವಾಮಿಗಳು ಕೊಟ್ಟಿರ್ತಕ್ಕಂಥ ಹೇಳಿಕೆಗೆ ಇದು ಕೌಂಟರ್ ಆಗಿದ್ದರೂ ಕೂಡ ಇದರ ರಾಜಕೀಯವಾಗಿರ್ತಕ್ಕಂಥ ಲಾಭವನ್ನು ಮುಖ್ಯಮಂತ್ರಿ ಪಡ್ಕೊಳ್ತಾರಾ ಅನ್ನುವಂಥ ಚರ್ಚೆಗಳು ಕೂಡ ಇದೆ. ಯಾಕೆಂದರೆ
ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಮಾಡುವಂತೆ ಚಂದ್ರಶೇಖರ್ ಸ್ವಾಮೀಜಿ ಹೇಳಿದ್ರು. ಆದರೆ ಮುಖ್ಯಮಂತ್ರಿ ಬದಲಾವಣೆ ಮಾಡಿದ್ರೆ ನಮ್ಮ ಸಮುದಾಯಕ್ಕೆ ಕೊಡಿ ಅಂತಕ್ಕಂಥ ಆಗ್ರಹವನ್ನು ಲಿಂಗಾಯತ ಸ್ವಾಮೀಜಿಗಳು ಹೇಳ್ತಾ ಇರುವಂಥ ಹಿನ್ನೆಲೆಯಲ್ಲಿ ನಿಶ್ಚಯವಾಗಿಯೂ ಕೂಡ ಇದರ ಲಾಭವನ್ನು ಮುಖ್ಯಮಂತ್ರಿಗಳು ಪಡ್ಕೊಳ್ಳತಕ್ಕಂಥ ಸಾಧ್ಯತೆಗಳನ್ನ ಅಲ್ಲಗಳೆಯುವಂತಿಲ್ಲ. ಯಾಕೆಂದ್ರೆ ಈಗ ಪ್ರಮುಖವಾಗಿ ಡಿ.ಕೆ. ಶಿವಕುಮಾರ್ ಅವರೇ ಮುಂದಿನ ಸಿಎಂ ಆಗಬೇಕು ಅನ್ನೋ ಹೇಳಿಕೆಯನ್ನ ಏನ್ ಕೊಡ್ತಾರೆ, ಆ ಹೇಳಿಕೆ ಕೊಟ್ಟ ನಂತರ ಕಂಪ್ಲೀಟ್ ಸಿನಾರಿಯೋ ಬದಲಾಗಿದೆ ಅಂತ ಅನ್ನಿಸ್ತಾ ಇದೆ. ಯಾಕಂದ್ರೆ ಸಿಎಂ ಹಾದಿ ಬಹಳ ನಿರಾಯಾಸವಾಗಿ ಸಿಗ್ತಾ ಇತ್ತೋ ಏನೋ ಡಿ.ಕೆ. ಶಿವಕುಮಾರ್ಗೆ. ಈಗ ಬಹಳಷ್ಟು ಚರ್ಚೆಗಳಾಗ್ತಾ ಇದೆ. ಈ ಚರ್ಚೆ ಹೇಗೆ ಮುಂದುವರಿಯುತ್ತೋ ಗೊತ್ತಿಲ್ಲ. ಸುಮ್ಮನೆ ಗೊಂದಲ ಯಾಕೆ ಇಲ್ಲ ಸಲ್ಲದ ಒಂದಷ್ಟು ಗೊಂದಲ ಅನ್ನೋ ಕಾರಣಕ್ಕೆ ಈಗ ಸಿದ್ದರಾಮಯ್ಯನವರೇ ಮುಂದುವರಿಸೋ ಚಾನ್ಸಸ್ ಬಂದ್ಬಿಡುತ್ತಾ ಅಂತ. ನಾನು ಈಗಾಗಲೇ ಹೇಳ್ತಿದ್ದಾಗೆ ಅಂದರೆ ಈ ಹೇಳಿಕೆಗಳು ಪ್ರತಿ ಹೇಳಿಕೆಗಳ ಲಾಭವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪಡ್ಕೊಳ್ತಕ್ಕಂಥ ಸಾಧ್ಯತೆಗಳು ಮತ್ತು ಪರಿಸ್ಥಿತಿಗಳು ಮುಖ್ಯಮಂತ್ರಿಗಳಿಗೆ ಅನುಕೂಲಕರವಾಗ್ತಕ್ಕಂಥ ವಾತಾವರಣ ಸೃಷ್ಟಿಯೂ ಕೂಡ ಕಾರಣ ಆಗ್ಬೋದು. ಯಾಕೆಂತಂದರೆ ಸಹಜವಾಗಿ ಎರಡು ಪ್ರಮುಖ ಸಮುದಾಯಗಳ ನಾಯಕರುಗಳಿಗೆ ಅವಕಾಶ ಆಗಬೇಕು ಅಂತಕ್ಕಂಥ ಕೂಗು ಇದ್ದಾಗ ಈಗಿರ್ತಕ್ಕಂಥವರೇ ಕಂಟಿನ್ಯೂ ಆಗಲಿ ಅನ್ನುವಂಥ ನಿಲುವಿಗೆ ಏನಾದರೂ ಕೂಡ ಹೈಕಮಾಂಡ್ ಬಂದಿದ್ದೆ ಆದರೆ ನೇರವಾಗಿ ನಷ್ಟ ಅನುಭವಿಸ್ತಕ್ಕಂಥದ್ದು ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯಕ್ಕೆ ಸೇರಿರ್ತಕ್ಕಂಥ ನಾಯಕರುಗಳು. ಹಾಗಾಗಿಯೇ ಎಲ್ಲೋ ಒಂದು ಕಡೆ ಈಗಿರ್ತಕ್ಕಂಥ ಪರಿಸ್ಥಿತಿಯ ಲಾಭಗಳು ಮುಖ್ಯಮಂತ್ರಿಗೆ ಪೂರಕ ಆಗಬಹುದು ಅನ್ನುವಂಥ ಚರ್ಚೆಗಳು ಕೂಡ ಈಗ ಶುರುವಾಗಿದೆ. ನಿನ್ನೆ ಚಂದ್ರಶೇಖರ್ ಸ್ವಾಮೀಜಿಗಳು ಹೇಳಿಕೆ ಕೊಟ್ಟಾಗ ಮುಖ್ಯಮಂತ್ರಿಗಳ ಬದಲಾವಣೆಯ ಬಗ್ಗೆ ಚರ್ಚೆಗಳು ಆರಂಭ ಆಯಿತು. ಆದರೆ ಅದಕ್ಕೆ ಕೌಂಟರ್ ಆಗಿ ಈಗ ಲಿಂಗಾಯತ ಸ್ವಾಮೀಜಿಗಳು ಕೂಡ ತಮ್ಮ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಅವಕಾಶ ಕೊಡಬೇಕು ಅಂದಾಗ ಸಹಜವಾಗಿರ್ತಕ್ಕಂಥ ಒಂದು ಸಂಘರ್ಷ ಆರಂಭಗೊಳ್ಳುತ್ತೆ. ಈ ಸಂಘರ್ಷದ ಲಾಭವನ್ನು ಮುಖ್ಯಮಂತ್ರಿ ಪಡ್ಕೊಳ್ತಕ್ಕಂಥ ಸಾಧ್ಯತೆಗಳು ಕೂಡ ಇದೆ. ಮಧ್ಯೆ ಪ್ರವೇಶ ಮಾಡ್ತಕ್ಕಂಥ ಹೈಕಮಾಂಡ್ ಕೂಡ ಈಗಿರ್ತಕ್ಕಂಥ ಪರಿಸ್ಥಿತಿ ತಿಳಿಗೊಳಿಸ್ತಕ್ಕಂಥ ಪ್ರಯತ್ನ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ಈಗಿರ್ತಕ್ಕಂಥ ಕಂಟಿನ್ಯೂ ಆಗಲಿ ಅಂತ ನಿರ್ಧಾರಕ್ಕೆ ಬಂದಿದ್ದೆ ಆದರೆ ನಿಲುವನ್ನು ತೆಗೆದುಕೊಂಡಿದ್ದೆ ಆದರೆ ನಿಶ್ಚಯವಾಗಿಯೂ ಕೂಡ ಸಿದ್ದರಾಮಯ್ಯರಿಗೆ ಲಾಭ ಆಗುತ್ತೆ ಅನ್ನುವಂಥ ಮಾತುಗಳು ಕೂಡ ಈಗ ಶುರುವಾಗಿದೆ. ಒಟ್ಟಲ್ಲಿ ಎರಡು ಪ್ರಬಲ ಸಮುದಾಯಗಳು ಈಗ ತಮ್ಮ ಸಮುದಾಯಕ್ಕೆ ಸೇರಿರ್ತಕ್ಕಂಥವರಿಗೆ ಅವಕಾಶ ಆಗಬೇಕು ಅನ್ನುವಂಥದ್ದು ಹಕ್ಕೊತ್ತಾಯ ಮಂಡಿಸದೇ ಆದರೆ ನಿಶ್ಚಯವಾಗಿಯೂ ಕೂಡ ಅಹಿಂದ ವರ್ಗದ ನಾಯಕ ಅಂತ ಗುರುಸ್ಕೊಂಡಿರ್ತಕ್ಕಂಥ ಸಿದ್ದರಾಮಯ್ಯರಿಗೆ ಇದರ ರಾಜಕೀಯವಾಗಿರ್ತಕ್ಕಂಥ ಲಾಭಗಳಾಗತ್ತೆ. ತಮಗಿರ್ತಕ್ಕಂಥ ಹುದ್ದೆಯನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗಲಿಕ್ಕೆ ಒಂದು ರಾಜಕೀಯವಾಗಿರ್ತಕ್ಕಂಥ ದಾಳವನ್ನು ಉರುಳಿಸಲಿಕ್ಕೆ ಇದು ಅವಕಾಶ ಆಗತ್ತೆ ಅನ್ನುವಂಥ ಮಾತುಗಳು ಕೂಡ ಈಗ ಶುರುವಾಗಿದೆ. ಒಟ್ಟಲ್ಲಿ ಒಂದಂತೂ ಸ್ಪಷ್ಟ ಶ್ವೇತಾ, ಕರ್ನಾಟಕದಲ್ಲಿ ಲೋಕಸಭಾ ಚುನಾವಣೆಯ ಬಳಿಕ ಮುಖ್ಯಮಂತ್ರಿಯ ಬದಲಾವಣೆಗೆ ಸಂಬಂಧಪಟ್ಟ ಚರ್ಚೆ ಶುರುವಾಗಿದ್ದು ಇದು ಬೇರೆ ಬೇರೆ ಸ್ವರೂಪಗಳನ್ನ ಬೇರೆ ಬೇರೆ ಆಯಾಮಗಳನ್ನು ಪಡ್ಕೊಳ್ತಕ್ಕಂಥ ಸಾಧ್ಯತೆಗಳನ್ನ ಅಲ್ಲಗಳೆಯುವಂತಿಲ್ಲ. ಎಸ್, ಥ್ಯಾಂಕ್ ಯು ಆನಂದ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.